ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರಾಚೀನ ಶಕುನಶಾಸ್ತ್ರದ ಭಾಗದಲ್ಲಿ ಇಂದು ನಾವು ಹಲ್ಲಿ ಶಕುನಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಲ್ಲಿ ನಮ್ಮ ದೇಹದ ಯಾವ ಭಾಗದ ಮೇಲೆ ಬಿದ್ದರೆ ಆಗ್ತಕ್ಕಂತಹ ಪರಿಣಾಮ ಏನು, ಅದರಿಂದ ಶುಭವಾಗ್ತದ ಅಶುಭ ಆಗ್ತದ, ಮತ್ತು ಅದಕ್ಕಿರ್ತಕ್ಕಂತಹ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಸೂಕ್ತವಾಗಿ ತಿಳಿದುಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಚಾರಕ್ಕೆ ಹೋಗೋಣ. ಹಲ್ಲಿ ನಮ್ಮ ತಲೆಯ ಮೇಲೆ ಬಿದ್ದರೆ ಇದು ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವಂತಹ ಸೂಚನೆಯನ್ನು ತೋರಿಸ್ತದೆ. ಅಲ್ಲದೆ ಆಕಸ್ಮಿಕ ಅಪಾಯಗಳನ್ನು ಕೂಡ ತೋರಿಸುವಂಥದ್ದು. ಈ ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆಯಲ್ಲಿ ಇರುವಂಥದ್ದು ಉತ್ತಮವಾಗಿರುತ್ತೆ. ಸ್ಮರಣೆ ಮಾಡಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಸೋಮವಾರದಂದು ಉಪವಾಸವನ್ನು ಆಚರಿಸಿ ಶಿವನಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಿಸಬೇಕಾಗುತ್ತೆ. ಸಕಾರಾತ್ಮಕವಾಗಿ ಯೋಚಿಸಬೇಕು. ಎಲ್ಲವೂ ಶುಭವಾಗುವಂತೆ ಪ್ರಾರ್ಥನೆಯನ್ನು ಶಿವನ ಬಳಿ ವಿನಂತಿಯನ್ನು ಮಾಡಿಕೊಳ್ಬೇಕು. ಅಲ್ಲಿ ಬಲಗೈಯ ಮೇಲೆ ಬಿದ್ದರೆ ನಿಂತಹ ಎಲ್ಲ ವ್ಯವಹಾರ ಕಾರ್ಯಗಳು ಪ್ರಾರಂಭವಾಗುವಂಥದ್ದು, ಹಣದ ಹರಿವು ಉಂಟಾಗ್ತಕ್ಕಂಥದ್ದು, ಯಶಸ್ಸು, ಒಳ್ಳೆಯ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಸದಾವಕಾಶ ಅಂತೇಳಿ ಭಾವಿಸಬೇಕು. ಇದಕ್ಕಾಗಿ ಹೊಸ ದಾರಿಗಳನ್ನು ಹುಡುಕಿಕೊಳ್ಬೇಕಾಗ್ತದೆ. ಶ್ರೀ ಸೂಕ್ತವನ್ನು ಪಾರಾಯಣ ಮಾಡುವಂಥದ್ದು, ಲಕ್ಷ್ಮೀದೇವಿಯ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇದರ ನಂತರ ಗುಲಾಬಿ ಹೂವುಗಳನ್ನು ನದಿಯಲ್ಲಿ ನಾವು ಬಿಡಬೇಕಾಗ್ತದೆ. ಹರಿಯುವಂತಹ ನೀರಿನಲ್ಲಿ ನಾವು ಗುಲಾಬಿ ಹೂವನ್ನು ಹಾಕಬೇಕಾಗ್ತದೆ. ಅಲ್ಲಿ ಎಡಗೈಯ ಮೇಲೆ ಬಿದ್ದರೆ ದುಡ್ಡು ಕಳೆದುಕೊಳ್ಳುವಂಥದ್ದು, ದರಿದ್ರತೆಯ ಸಂಕೇತ, ಕಷ್ಟ ನಷ್ಟಗಳು ಹೆಚ್ಚಾಗುವಂಥದ್ದು. ಇದರ ಅರ್ಥ ಅತಿ ಹೆಚ್ಚು ನಾವು ಎಚ್ಚರಿಕೆಯಿಂದ ಇರುವಂಥದ್ದು ಅತ್ಯಗತ್ಯವಾಗಿರುತ್ತದೆ. ಹಾಗಾಗಿ ಶ್ರೀ ಮಹಾವಿಷ್ಣುವಿನ ಆರಾಧನೆ, ಮಂತ್ರ ಪಠನೆಯನ್ನು ಮಾಡುವಂಥದ್ದು, ರಾಮ ತಾರಕ ಮಂತ್ರವನ್ನು ಜಪಿಸುವಂಥದ್ದು, ಶನಿವಾರ ತೆಂಗಿನಕಾಯಿಯನ್ನು ಬೆಲ್ಲದೊಂದಿಗೆ ದಾನವನ್ನು ಮಾಡೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬಹುದಾಗಿರುತ್ತೆ. ಅಲ್ಲಿ ಬಲಗಾಲಿನ ಮೇಲೆ ಬಿದ್ದರೆ ತೀರ್ಥಯಾತ್ರೆಗಳನ್ನು ಮಾಡುವಂಥದ್ದು, ಪ್ರಯಾಣವನ್ನು ಮಾಡುವಂಥದ್ದು, ಇದು ಒಂದು ರೀತಿಯಲ್ಲಿ ಒಳ್ಳೆಯದು ಕೂಡ ಆಗಿರುತ್ತದೆ. ಹಾಗಾಗಿ ಹನುಮನನ್ನು ಆರಾಧನೆಯನ್ನು ಮಾಡುವಂಥದ್ದು, ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿ ಕೇಸರಿ ಭಂಡಾರವನ್ನು ದೇವರಿಗೆ ಕೊಟ್ಟು ಅದನ್ನು ನಂತರ ಪಡೆದು ನಾವು ಕೂಡ ಧರಿಸುವಂಥದ್ದು ಇದಕ್ಕೆ ಸೂಕ್ತವಾದ ಪರಿಹಾರವಾಗಿರುತ್ತದೆ. ಅಲ್ಲಿ ಎಡಗಾಲಿನ ಮೇಲೆ ಬಿದ್ದರೆ ಪ್ರಯತ್ನಗಳಲ್ಲಿ ವಿಫಲರಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಕೂಡ ನಿಧಾನಗತಿಯಲ್ಲಿ ಸಾಗ್ತವೆ ಅಂತ ಅರ್ಥ. ಇದಕ್ಕಾಗಿ ಶನಿಯ ಆರಾಧನೆಯನ್ನು ಮಾಡಬೇಕು. ಯಾವ ರೀತಿ ಅಂತಂದರೆ ಪೂಜೆಗೆ ಕಾಯಿಯನ್ನು ಕೊಡುವಂಥದ್ದು, ಎಳ್ಳೆಣ್ಣೆಯನ್ನು ದಾನವನ್ನು ಮಾಡಿ ಅದರಿಂದ ಅಭಿಷೇಕವನ್ನು ಮಾಡಿಸುವಂಥದ್ದು, ಶನಿ ಮಂತ್ರವನ್ನು ಪಠನೆಯನ್ನು ಮಾಡುವಂಥದ್ದು, ಶನಿ ದೋಷ ನಿವಾರಣೆಯ ಪೂಜೆಗಳನ್ನು ಮಾಡಿಸುವುದರಿಂದ ಇದಕ್ಕೆ ಒಳ್ಳೆಯ ಪರಿಹಾರವಾಗಿರ್ತದೆ. ಅಲ್ಲಿ ಹೃದಯ ಭಾಗದ ಮೇಲೆ ಬಿದ್ದರೆ ಕಲಹ, ಮಾನಸಿಕ ತಳಮಳ, ಕಸಿವಿಸಿ, ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ಗಳು ಬರುವಂಥದ್ದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗಳಾಗ್ತವೆ ಅಂತ ಇದರ ಸೂಚನೆ ಆಗಿರುತ್ತದೆ. ಇದಕ್ಕಾಗಿ ಗೋವಿನ ಸೇವೆಯನ್ನು ಮಾಡ್ತಾ ಅದರ ಆಶೀರ್ವಾದವನ್ನು ಪಡೆಯಬೇಕು. ನಾರಾಯಣ ಸ್ತುತಿಯನ್ನು ಮಾಡಬೇಕು. ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನು ಹೊಂದಬೇಕಾಗ್ತದೆ. ವಿಷ್ಣುವಿನ ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ಇದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ನಾವು ಕಂಡುಕೊಳ್ಬಹುದಾಗುತ್ತೆ. ಅಲ್ಲಿ ಬೆನ್ನ ಮೇಲೆ ಬಿತ್ತು ಅಂತಂದರೆ ಯಾವಾಗಲೂ ರೆಗ್ಯುಲರ್ ಆಗಿ ಇರತಕ್ಕಂತಹ ಸಮಸ್ಯೆಗಳು, ನಿರಂತರವಾಗಿ ಅದರಿಂದ ನಾವು ನೋವಿಗೆ, ಕಷ್ಟಕ್ಕೆ ಒಳಗಾಗ್ತಿದ್ದೀವಿ, ಕಿರಿಕಿರಿ ಆಗ್ತಾ ಇದೆ ಅನ್ನೋಂತಹ ಸಮಸ್ಯೆಗಳು ಫ್ಯೂಚರ್ನಲ್ಲಿ ಕ್ಲಿಯರ್ ಆಗ್ತದೆ ಅಂತ ಅರ್ಥ. ಮುಂದೆ ಒಳ್ಳೆಯದಾಗ್ತದೆ, ಶುಭವಾದಂತಹ ಸನ್ನಿವೇಶಗಳು ಬರ್ತವೆ ಅನ್ನೋವಂಥದ್ದು ಇದರ ಸೂಚನೆ ಆಗಿರ್ತದೆ. ಹಾಗಾಗಿ ಪವಿತ್ರವಾದ ಗಂಗಾ ಜಲದಿಂದ ಸ್ನಾನವನ್ನು ಮಾಡುವಂಥದ್ದು, ನವಧಾನ್ಯಗಳನ್ನು ದಾನ ಮಾಡುವಂಥದ್ದು, ಪಿತೃದೋಷ ನಿವಾರಣೆಯ ಪೂಜೆಯನ್ನು ಮಾಡಿಸುವಂಥದ್ದು ಇದಕ್ಕೆ ಪರಿಹಾರವಾಗಿರ್ತದೆ. ಹಾಗಾಗಿ ಇಂತಹ ಪರಿಹಾರಗಳನ್ನು ಮಾಡಿಕೊಂಡು ನೀವು ಒಳ್ಳೆಯ ನೆಮ್ಮದಿಯ ಜೀವನವನ್ನು ಮಾಡ್ಬೋದಾಗಿರುತ್ತೆ. ಅಲ್ಲಿ ಮುಖದ ಮೇಲೆ ಬಿದ್ದರೆ ನಿಮಗೆ ಗೌರವವನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳು ಅಥವಾ ಗೌರವ ಸಿಗುವಂತಹ ಜಾಗಗಳಲ್ಲಿ, ಕೆಲಸದ ಜಾಗಗಳಲ್ಲಿ ನಿಮಗೆ ಅಪಮಾನವಾಗ್ತದೆ ಅನ್ನೋವಂಥದ್ದು ಇದರ ಸೂಚನೆ ಆಗಿರ್ತದೆ.
ಹಾಗಾಗಿ ಅನಾವಶ್ಯಕವಾಗಿ ನೀವು ಯಾರೊಂದರಿಗೂ ದುಡುಕಿ ಮಾತನಾಡಬಾರದು ಅನ್ನುವಂಥದ್ದು ಇದರ ಸೂಚನೆ ಆಗಿರುತ್ತದೆ. ಇದರ ಪರಿಹಾರವಾಗಿ ನವರಾತ್ರಿಯಲ್ಲಿ ದುರ್ಗಾಶಕ್ತಿಯ ಆರಾಧನೆಯನ್ನು ಮಾಡುವಂಥದ್ದು, ಕಾಮ ತಾರಕ ಮಂತ್ರವನ್ನು ಜಪವನ್ನು ಮಾಡ್ತಾ ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ತಾ ಇರೋದ್ರಿಂದ ನೀವು ಇದರಿಂದ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಹೊಟ್ಟೆಯ ಮೇಲೆ ಬಿದ್ದರೆ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ತವೆ ಮತ್ತು ಹಣದ ಸಮಸ್ಯೆಗಳು ಆಗ್ತವೆ ಅನ್ನುವಂಥದ್ದು ಇದರ ಸೂಚನೆ ಆಗಿರ್ತದೆ. ಇದಕ್ಕೆ ಪರಿಹಾರವಾಗಿ ಅರಳಿಕಟ್ಟೆಯಲ್ಲಿರ್ತಕ್ಕಂತಹ ನಾಗದೇವತೆಗೆ ಅಭಿಷೇಕವನ್ನು ಮಾಡುವಂಥದ್ದು, ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡುವಂಥದ್ದು, ಅಲ್ಲಿ ದೇಹದ ಮೇಲೆ ಯಾವಾಗ ಬಿದ್ದಿದೆ ಎಂಬುದು ಬಹಳ ಮುಖ್ಯವಾಗಿರ್ತದೆ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ಮುಂಜಾನೆ 4 ಗಂಟೆಯ ಒಳಗಡೆ ಏನಾದರೂ ಬಿತ್ತು ಅಂತಂದರೆ ಇದು ಅತ್ಯಂತ ಕೆಟ್ಟ ಶಕುನ ಆಗಿರ್ತದೆ. ಶೀಘ್ರವೇ ಇದನ್ನು ಪರಿಹಾರವನ್ನು ಮಾಡಿಕೊಳ್ಬೇಕು. ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆಯ ಒಳಗೆ ಏನಾದರೂ ಅಲ್ಲಿ ನಮ್ಮ ದೇಹದ ಮೇಲೆ ಬಿದ್ದರೆ ಇದು ಶುಭ ಶಕುನ ಆಗಿರ್ತದೆ ಅಥವಾ ನಮ್ಮ ಜೀವನಕ್ಕೆ ಇದು ಒಳ್ಳೆಯದಾಗಿರ್ತದೆ. ಕೆಟ್ಟ ಶಕುನಗಳಾಗಿದ್ದರೆ ಅದನ್ನು ಅಲ್ಲೇ ಮರಿಬೋದು. ಶುಭ ಶಕುನಗಳಾಗಿದ್ದರೆ ಅದು ಹೆಚ್ಚಾಗಿ ಶುಭ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು 8 ಗಂಟೆಯಿಂದ 12 ಗಂಟೆಯ ಒಳಗಡೆ ಏನಾದರೂ ಈ ಹಲ್ಲಿ ಅನ್ನೋಂಥದ್ದು ನಮ್ಮ ಮೇಲೆ ಬಿದ್ದರೆ ಸಾಧಾರಣವಾದ ಫಲಗಳನ್ನು ನಾವು ಪಡೀಲಿಕ್ಕಾಗ್ತದೆ. ಮಧ್ಯಾಹ್ನ 12 ಗಂಟೆಯ ಮೇಲೆ 3 ಗಂಟೆಯ ಒಳಗಡೆ ಬಿದ್ದರೆ ಮಿಶ್ರ ಫಲಗಳು ಸೂಚಿಸ್ತದೆ. ಆದರೂ ಕೂಡ ಎಚ್ಚರಿಕೆಯಿಂದ ಇರುವಂಥದ್ದು ಅತ್ಯಗತ್ಯವಾಗಿರ್ತದೆ. ಸಂಜೆ 6 ಗಂಟೆಯ ಒಳಗೂ ಕೂಡ ಅಂದರೆ 3 ಗಂಟೆಯಿಂದ 9 ಗಂಟೆಯ ಒಳಗಡೆ ಏನಾದರೂ ಬಿತ್ತು ಅಂತಂದರೆ ಕುಟುಂಬಕ್ಕೆ ಇದು ಸೂಚನೆಯನ್ನು ಕೊಡ್ತಾ ಇದೆ ಅಂತ. ಯಾವುದೇ ಫಲಗಳಾಗಿರಲಿ ಇಡೀ ಕುಟುಂಬಕ್ಕೆ ಇದರ ಸೂಚನೆ ಕೊಡ್ತಾ ಇದೆ ಅಂತ ಅರ್ಥ ಆಗಿರ್ತದೆ. ಭಯಪಡುವಂತಹ ಅಗತ್ಯ ಇಲ್ಲ. ಇದಕ್ಕಾಗಿ ಇರ್ತಕ್ಕಂತಹ ಎಲ್ಲ ಸೂಕ್ತ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಹಲ್ಲಿ ಶಕುನಗಳು ಪ್ರಾಚೀನ ಶಾಸ್ತ್ರಗಳ ವಿವರಣೆಯಾಗಿ ಕೊಟ್ಟಿರುವಂಥದ್ದು. ಆದರೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾವು ಸದಾಕಾಲ ಧರ್ಮಪಥದಲ್ಲಿರಬೇಕು. ದೇವರ ಅನುಗ್ರಹ ಹೊಂದಿದ್ದರೆ ಯಾವುದೇ ಶಕುನಗಳು ನಮ್ಮನ್ನು ಏನೂ ಮಾಡಲಾರವು. ಹಾಗಾಗಿ ನಿಮಗೂ ಈ ರೀತಿಯ ಶಕುನಗಳು ಆಗಿದ್ದರೆ ಕಾಮೆಂಟ್ ಮಾಡಿ, ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇಂಡಿಯನ್ ಸ್ಪಿರಿಚುವಲ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು.